Hello students, good morning. Welcome to Bhaskar classes. ನಾನು ನಿಮ್ಮ Bhaskar, Assistant Professor of Commerce, GFGC ಮಾಗಡಿ. ಲಾಸ್ಟ್ 9 ಪಾಠಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ದಿವಸ ಮೇ 2017 ಕ್ವಶನ್ ಪೇಪರ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಸ್ಟೂಡೆಂಟ್ಸ್. ಸೊ ಇದು 10ನೇ ಪಾರ್ಟ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಒಂದು ಪುಟ್ಟ ನೋಟಿಫಿಕೇಶನ್ ಮುಖಾಂತರ ಭಾಸ್ಕರ್ ಸರ್ ಯಾವುದೋ ಒಂದು ವಿಡಿಯೋ ಹಾಕಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಈಗ 2017ನೇ ಇಸ್ವಿ ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಬಿ ಯಾವ ರೀತಿ ಕೊಟ್ಟಿದ್ದಾರೆ ಎಂಬಿದೆ. ಫೈರ್ ಇನ್ಶೂರೆನ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಓಕೆ, ಇಲ್ಲಿದೆ. With the help of the information given below, ascertain the purchase of each department. ಪ್ರತಿ ಡಿಪಾರ್ಟ್ಮೆಂಟ್ನ ಪರ್ಚೇಸ್ ಎಷ್ಟು ಅಂತ ಕಂಡುಹಿಡಿಯಬೇಕಂತೆ. ಇಲ್ಲಿ ಇದು ಪೆಕ್ಯುಲಿಯರ್ ಪ್ರಾಬ್ಲಮ್, ಜನರಲ್ ಪ್ರಾಬ್ಲಮ್. ಎ ಡಿಪಾರ್ಟ್ಮೆಂಟಲ್ಲಿ 1000 ಯೂನಿಟ್ಸ್ ಇದೆಯಂತೆ, ಬಿ ಡಿಪಾರ್ಟ್ಮೆಂಟಲ್ಲಿ 2000 ಯೂನಿಟ್ಸ್ ಇದೆಯಂತೆ, ಸಿ ಡಿಪಾರ್ಟ್ಮೆಂಟಲ್ಲಿ 2400 ಯೂನಿಟ್ಸ್ ಇದೆಯಂತೆ. ಸೊ ಅದರ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ 1 lakh ಅಂತ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಅದರ ಟೋಟಲ್ ಕಾಸ್ಟ್ 1 lakh ಅಂತ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆದರೆ, ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ವಾಸ್ ಎ ಡಿಪಾರ್ಟ್ಮೆಂಟ್ ₹20 per unit, ಬಿ ಡಿಪಾರ್ಟ್ಮೆಂಟ್ ₹22.5 per unit, ಸಿ ಡಿಪಾರ್ಟ್ಮೆಂಟ್ 25 per unit. ದ ರೇಟ್ ಆಫ್ GP ಈಸ್ ಸೇಮ್ ಇನ್ ಈಚ್ ಕೇಸ್ ಅಂತ ಹೇಳಿದ್ದಾನೆ. ಸೊ ಇಷ್ಟೇ ಪ್ರಾಬ್ಲಮ್ ಇರೋದು. ಇದು ಸೆಕ್ಷನ್ ಬಿಗೆ ಕೇಳಿರುವಂತಹ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಜಸ್ಟ್ ಪರ್ಚೇಸಸ್ನ ಕಾಂಪ್ಯೂಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಪರ್ಚೇಸ್ ಯಾವ ರೀತಿ ಕಾಂಪ್ಯೂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ದೆನ್ ಇದನ್ನೇ ಸೆಕ್ಷನ್ ಸಿಗೆ ಏನಾದ್ರು ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಓಕೆ ಸ್ಟೂಡೆಂಟ್ಸ್, ಇದು ಸೆಕ್ಷನ್ ಬಿ ಪ್ರಾಬ್ಲಮ್ ಆಗಿರುತ್ತೆ. ಅದೇ ಅಕಸ್ಮಾತ್ ಸೆಕ್ಷನ್ ಸಿಗೆ ಕೊಟ್ಟರೆ ಈ ರೀತಿ ಇರುತ್ತೆ ಸ್ಟೂಡೆಂಟ್ಸ್. ಇದು ಸೆಕ್ಷನ್ ಸಿ, ನ್ಯೂ ಎಜುಕೇಷನ್ ಪಾಲಿಸಿ NEP ಪ್ರಕಾರವಾಗಿ ಸೆಕ್ಷನ್ ಸಿಗೆ ಕೇಳುವಂತಹ ಕ್ವಶನ್ ಇದಾಗಿರುತ್ತೆ ಸ್ಟೂಡೆಂಟ್. ಸಿಂಪಲ್ ಆಗಿರುತ್ತೆ, ಆದರೆ ಟೋಟಲ್ ಕನ್ಫ್ಯೂಷನ್ಸ್ ಇರುತ್ತೆ. ಕಾರಣ ಏನಕ್ಕೆ ಅಂದರೆ ಇಲ್ಲೂ ಕೂಡ ಯೂನಿಟ್ಸ್ ಇದೆ, ಇಲ್ಲೂ ಕೂಡ ಯೂನಿಟ್ಸ್ ಇದೆ, ಇಲ್ಲೂ ಕೂಡ ಯೂನಿಟ್ಸ್ ಇದೆ. ಪರ್ಚೇಸ್ ಇದೆ, ಸೇಲ್ಸ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ. ಅಂದ್ರೆ ಅರ್ಥ ಇಲ್ಲಿ ಓಪನಿಂಗ್ ಸ್ಟಾಕ್ ಮಿಸ್ಸಿಂಗ್ ಆಗಿದೆ ಸ್ಟೂಡೆಂಟ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಸೆಕ್ಷನ್ ಬಿ ಪ್ರಾಬ್ಲಮ್ನ ಈಗ ನಾನು ಸಾಲ್ವ್ ಮಾಡಿರ್ತೀನಿ. ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕು. ಜೊತೆಗೆ ನಿಮ್ಗೆ ಅಕಸ್ಮಾತ್ ಡೌಟ್ ಬಂತು ಅಂದರೆ ನಾನೇ ಇದನ್ನು ಸಾಲ್ವ್ ಮಾಡಿ ಸರ್ ಅಂತ ಏನು ನೀವು ಕೇಳೋದೇ ಆದರೆ ಈ ವಿಡಿಯೋಗೆ ಈಗೇನು 10ನೇ ಪಾರ್ಟ್ ಇದೆಯೋ ಇದಕ್ಕೆ 100 ಲೈಕ್ಸ್ ಕೊಡೋದ್ರ ಮುಖಾಂತರ, ಜೊತೆಗೆ ಒಂದು ರಿಕ್ವೆಸ್ಟ್, 100 ಲೈಕ್ಸ್ ಈ ವಿಡಿಯೋಗೆ ಬಂದರೆ, 10ನೇ ಪಾರ್ಟ್ ಬಂದರೆ ಡೆಫಿನೆಟ್ ಆಗಿ ಇದು ಸೆಕ್ಷನ್ ಸಿಗೆ ಬರುವಂಥ ಪ್ರಾಬ್ಲಮ್ನ 11ನೇ ಪಾರ್ಟ್ ಆಗಿನೇ ತೊಗೊತೀನಿ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ ಕಾತುರದಿಂದ ಕಾಯ್ತಾ ಇರುವಂತಹ ಪ್ರಾಬ್ಲಮ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂಥದ್ದು ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್. ಎ 1000, ಬಿ 2000, ಸಿ 2400 ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ. ಇದರ ಟೋಟಲ್ ಕಾಸ್ಟ್ ಬಂದು 1 lakh rupees ಅಂತ ಕೊಟ್ಟಿದ್ದಾನೆ. ಹಲವಾರು ಮಕ್ಕಳು ಏನಂತ ಅನ್ಕೊಂತಾರೆ, ಪರ್ಚೇಸಸ್ 1 lakh rupees ಇದೆ, ಎಷ್ಟೆಷ್ಟು ಯೂನಿಟ್ಸ್ ಇದೆಯೋ ಅಷ್ಟಷ್ಟು ಯೂನಿಟ್ಸ್ ರೇಷಿಯೋದಲ್ಲಿ ಹಂಚ್ಬಿಡೋಣ. ಅಂದ್ರೆ ಅರ್ಥ ಏನು, 1000:2000:2400 ರೇಷಿಯೋದಲ್ಲಿ ಈ 1 lakhನ ಹಂಚ್ಬಿಡೋಣ ಅಂತ ಅನ್ಕೊಂತಾರೆ. ದಟ್ಸ್ ರಾಂಗ್ ಸ್ಟೂಡೆಂಟ್ಸ್. ಆ ರೀತಿ
ನಮ್ಮ ಸ್ಟೂಡೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಾರಣ ಏನಕ್ಕೆ ಅಂತಂದರೆ ಪ್ರತಿಯೊಂದು ಅಂದರೆ ಈ 1,00,000ದಲ್ಲಿ ಡಿಪಾರ್ಟ್ಮೆಂಟ್ ಎನಲ್ಲಿ 1 ಯೂನಿಟ್ಗೆ, ಬಿ ಡಿಪಾರ್ಟ್ಮೆಂಟಲ್ಲಿ ಇರುವಂಥ 1 ಯೂನಿಟ್ಗೆ, ಸಿ ಡಿಪಾರ್ಟ್ಮೆಂಟಲ್ಲಿ 1 ಯೂನಿಟ್ಗೆ ರೇಟ್ ಸೇಮ್ ಇರೋದಿಲ್ಲ ಸ್ಟೂಡೆಂಟ್ಸ್, ಸೇಮ್ ಇರೋದಿಲ್ಲ. ಯಾಕೆ ಅಂದರೆ ಎ ಡಿಪಾರ್ಟ್ಮೆಂಟ್ನ ಸೆಲ್ಲಿಂಗ್ ಪ್ರೈಸ್ ಬೇರೆ ಇದೆ, ಬಿ ಡಿಪಾರ್ಟ್ಮೆಂಟ್ನ ಸೆಲ್ಲಿಂಗ್ ಪ್ರೈಸ್ ಬೇರೆ ಇದೆ, ಸಿ ಡಿಪಾರ್ಟ್ಮೆಂಟ್ನ ಸೆಲ್ಲಿಂಗ್ ಪ್ರೈಸ್ ಬೇರೆ ಇದೆ. ಅಂದ್ರೆ ಅರ್ಥ ಏನು ಕಾಸ್ಟ್ ಪ್ರೈಸು ಕೂಡ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಚೇಂಜ್ ಆಗಿದೆ ಅಂದ್ಬಿಟ್ಟು ಅರ್ಥ ಆಗಿರುತ್ತೆ. ಸೊ ಹಾಗಾದರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಆ ರೀತಿ ಮಾಡಬಾರ್ದು ಅನ್ನೋ ವಿಚಾರ ಒಂದು ಫಸ್ಟ್ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇಲ್ಲಿ ಗಮನಿಸೋದೇ ಆದರೆ ಸೇಲ್ಸ್ ಪ್ರೈಸಸ್ಸು ಬೇರೆ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೋಟಲ್ ಸೇಲ್ಸ್ನಲ್ಲಿ ಸೇಲ್ಸ್ನಲ್ಲಿ ಕಾಸ್ಟ್ನ ಕಳೆದ್ರೆ ಬರೋದು ಪ್ರಾಫಿಟ್ ಆಗಿರುತ್ತಂತೆ ಸ್ಟೂಡೆಂಟ್ಸ್. ಸೇಲ್ಸಲ್ಲಿ ಕಾಸ್ಟ್ ಕಳೆದ್ರೆ ಬರೋದು ಪ್ರಾಫಿಟ್ ಆಗಿರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಜಿ ಪಿ ರೇಟ್ ಏನಾಗಿದೆಯಂತೆ, ಸೇಮ್ ಇದೆಯಂತೆ. ಪರ್ಚೇಸ್ ಪರ್ ಯೂನಿಟ್ ಸೇಮ್ ಇರದೆ ಅಂತ ಅವನು ಹೇಳಿಲ್ಲ ಸ್ಟೂಡೆಂಟ್ಸ್. ಸೊ ಆದುದರಿಂದ ಇಲ್ಲಿ ಒಂದು ಅಸಂಪ್ಷನ್ನ ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಅಸಂಪ್ಷನ್ ಮಾಡ್ಕೊಬೇಕು ಅಂದರೆ, assuming that the entire purchases are sold. ಪರ್ಚೇಸ್ ಮಾಡಿರುವಂಥ ಪ್ರತಿ ಯೂನಿಟ್ಸು ಕೂಡ ಇಲ್ಲಿ 1,000, 2,000, 2,100 ಎಷ್ಟೆಷ್ಟು ಪರ್ಚೇಸ್ ಮಾಡಿದನೋ ಅಷ್ಟನ್ನು ಕೂಡ ಏನು ಮಾಡಿಬಿಟ್ಟಿದ್ದಾನೋ ಅವನು ಸೇಲ್ಸ್ ಮಾಡಿಬಿಟ್ಟಿದ್ದಾನೆ ಅಂದ್ಬಿಟ್ಟು ಅರ್ಥ. ಹಾಗಾದರೆ ಸೇಲ್ಸ್ ಮಾಡಿದ್ದಾನೆ ಅಂತಂದರೆ 1 ಯೂನಿಟ್ಗೆ 20 ರೂಪೀಸ್ ಅಂತೆ. ಹಾಗಾದರೆ ಸೇಲ್ಸ್ ಪರ್ಚೇಸ್ ಮಾಡಿರೋದೆಷ್ಟು, ಎ ಡಿಪಾರ್ಟ್ಮೆಂಟ್, ಬಿ ಡಿಪಾರ್ಟ್ಮೆಂಟ್, ಸಿ ಡಿಪಾರ್ಟ್ಮೆಂಟ್. ಎ ಡಿಪಾರ್ಟ್ಮೆಂಟ್ನ ಎಷ್ಟು ಸಾವಿರ ಸೇಲ್ಸ್ ಮಾಡಿರೋದು 1,000, 2,000, 2,400. 1 ಯೂನಿಟ್ಗೆ ಎಷ್ಟಂತೆ, 20 ರೂಪಾಯಿ. ಇದು 1 ಯೂನಿಟ್ಗೆ ಎಷ್ಟಂತೆ, 22.5. ಇದು 1 ಯೂನಿಟ್ಗೆ ಎಷ್ಟಂತೆ, 25 ರೂಪೀಸ್ ಅಂತೆ. ಹಾಗಾದರೆ ಸೇಲ್ಸ್ ಎಷ್ಟಾಗತ್ತೆ ಇನ್ ಅಗ್ರಿಗೇಟ್ ಆಗಿ, 1,000 ಇಂಟು 20 ಅಂದರೆ 20,000, 2,000 ಇಂಟು 22.5 ಅಂದರೆ ಬರುವಂಥದ್ದು 45,000, 45,000. 2,400 ಇಂಟು 25, 2,400 ಇಂಟು 25 ಅಂದರೆ ಬರೋದು 60,000. ಆದರೆ ಟೋಟಲ್ ಆಗಿ ಸೇಲ್ಸ್ ಆಗಿರೋದೆಷ್ಟು, 40, 45, 60, 20 ಅಂದರೆ 1,25,000. ಟೋಟಲ್ ಆಗಿ ಸೇಲ್ಸ್ ಆಗಿರೋದು ಎಷ್ಟು ಸ್ಟೂಡೆಂಟ್ಸ್, 1,25,000 ಲೆಸ್ ಪರ್ಚೇಸಸ್. ಅದನ್ನು ಅವನು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ, ಅವನು ಪರ್ಚೇಸ್ ಮಾಡಿರೋದು ಅವನು 1,00,000 ರೂಪೀಸ್ಗೆ. 1,00,000 ರೂಪೀಸ್ ಪರ್ಚೇಸ್ ಮಾಡಿರೋದು ಅವನು 1,00,000ಗೆ. ಹಾಗಾದ್ರೆ ಇನ್ನು ಉಳಿಯುವಂತಹದ್ದು 25,000 ಯೂನಿಟ್ಸ್ ವಿಲ್ ಬಿ ದ ಪ್ರಾಫಿಟ್. ಹಾಗಾದರೆ 25,000 ಅನ್ನೋದು ಪ್ರಾಫಿಟ್ ಆಗಿರುತ್ತೆ ಎಷ್ಟು, ಸೇಲ್ಸ್ಗೆ. ದೆನ್ ಜಿ ಪಿ ರೇಷಿಯೋ ಈಕ್ವಲ್ಸ್ ಜಿ ಪಿ ಡಿವೈಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ಎಷ್ಟು, 25,000 ಡಿವೈಡ್ ಬೈ ಸೇಲ್ಸ್ ಎಷ್ಟು, 1,25,000 ಇಂಟು 100. ಹಾಗಾದರೆ ಜಿ ಪಿ ರೇಷಿಯೋ ಎಷ್ಟಾಗಿರುತ್ತೆ ಅಂದರೆ 25,000 divided by 125 into 100. 25,000 divided by 1,25,000 into 100 ಅಂದರೆ ಬರೋದು 20% ಆಗಿರುತ್ತೆ ಸ್ಟೂಡೆಂಟ್. ಜಿ ಪಿ ರೇಷಿಯೋ ಎಷ್ಟಿರುತ್ತೆ, 20% ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಜಿ ಪಿ ರೇಷಿಯೋ ಬಂದಿದೆ ಅಂದರೆ ಪ್ರಾಫಿಟ್, ಗ್ರಾಸ್ ಪ್ರಾಫಿಟ್ ಗೊತ್ತಿರುತ್ತೆ.
ಗ್ರಾಸ್ ಪ್ರಾಫಿಟ್ ಗೊತ್ತಾಯ್ತು ಅಂದರೆ ಈ ಪ್ರಾಬ್ಲಮಲ್ಲಿ ಅವನು ಕೇಳಿರೋದು ಜಸ್ಟ್ ಏನು ಪರ್ಚೇಸಸ್ ಕಾಂಪ್ಯೂಟ್ ಮಾಡಿ ಅಂತ ಅರ್ಥ. ಆದರೆ ಪರ್ಚೇಸಸ್ನ ಕಾಂಪ್ಯೂಟ್ ಮಾಡಬೇಕು ಅಂತಂದರೆ ಡಿಪಾರ್ಟ್ಮೆಂಟ್ ಎ ಬಿ ಮತ್ತು ಸಿಗೆ ಡಿಪಾರ್ಟ್ಮೆಂಟ್ ಎ ಬಿ ಸಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಎ ಬಿ ಸಿ ಅದರಲ್ಲಿ ಸೇಲ್ಸ್ ಎಷ್ಟೆಷ್ಟಿಗೆ ಮಾಡ್ತಾ ಇರೋದು 20 ರೂಪಾಯಿ, 22.5 ಮತ್ತು 25 ರೂಪಾಯಿ. ಇದರಲ್ಲಿ ಲೆಸ್ ಪ್ರಾಫಿಟ್ ಮಾಡಿದ್ರೆ ಬರೋದೇ ಕಾಸ್ಟ್ ಆಗಿರುತ್ತೆ ಸ್ಟೂಡೆಂಟ್. ಪ್ರಾಫಿಟ್ನ ಲೆಸ್ ಮಾಡಿದ್ರೆ ಬರೋದು ಏನಾಗಿರುತ್ತೆ ಕಾಸ್ಟ್ ಆಗಿರುತ್ತೆ. ಪ್ರಾಫಿಟ್ ಎಷ್ಟು ಅಂತಂದರೆ 20% ಅಂತೆ. ಪ್ರಾಫಿಟ್ 20% ಅಂತಂದರೆ ಇದರಲ್ಲಿ ಅಂತಂದರೆ 20 ರೂಪೀಸ್ ಮೇಲೆ 20% ಅಂದರೆ ಎಷ್ಟು 4 ರೂಪೀಸ್. ಅದೇ ರೀತಿಯಲ್ಲಿ 22.5 ಮೇಲೆ ಇಂಟು 20% ಅಂದರೆ ಬರುವಂಥದ್ದು 4.5 ಆಗಿರುತ್ತೆ. 25 ಮೇಲೆ 20% ಅಂದರೆ ಬರೋದು 5 ರೂಪೀಸ್ ಆಗಿರುತ್ತೆ. ಇಲ್ಲಿ ಗಮನಿಸ್ತಾ ಇರೋ ಹಾಗೆ ನೀವು ಕಳೆದಿದ್ದನ್ನು ಪ್ರಾಫಿಟ್ನ ಕಳೆದ್ರಿ. ಸೇಲ್ಸಲ್ಲಿ ಬರೋವಂಥ ಕಾಸ್ಟ್ ಎಷ್ಟಾಗಿರುತ್ತೆ 16 ರೂಪೀಸ್ ಇದಾಗಿರುತ್ತೆ, 18 ರೂಪೀಸ್ ಇದಾಗಿರುತ್ತೆ, 20 ರೂಪೀಸ್ ಇದಾಗಿರುತ್ತೆ. ಹಾಗಾದರೆ ಕಾಸ್ಟ್ ಪರ್ ಯೂನಿಟ್ ಆಗಿದೆ. ಕಾಸ್ಟ್ ಪರ್ ಯೂನಿಟ್ ಬಂತು. ಈಗ ಇವಾಗ ಪರ್ಚೇಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಪರ್ಚೇಸಸ್ ಎ ಡಿಪಾರ್ಟ್ಮೆಂಟ್, ಬಿ ಡಿಪಾರ್ಟ್ಮೆಂಟ್, ಸಿ ಡಿಪಾರ್ಟ್ಮೆಂಟ್. ಎ ಡಿಪಾರ್ಟ್ಮೆಂಟ್ ಎಷ್ಟು ಯೂನಿಟ್ಸ್ ಇರೋವಂತಹದ್ದು 1000 ಯೂನಿಟ್ಸ್ ಇರೋದು. ಎ ಡಿಪಾರ್ಟ್ಮೆಂಟ್ ಇರೋದು 1000 ಯೂನಿಟ್ಸ್ ಇರೋದು. ಬಿ ಡಿಪಾರ್ಟ್ಮೆಂಟ್ ಇರೋದು 2000 ಯೂನಿಟ್ಸ್ ಇರೋದು. ಸಿ ಡಿಪಾರ್ಟ್ಮೆಂಟ್ ಇರೋದು 2400 ಯೂನಿಟ್ಸ್ ಇರೋದು. ಇಂಟು ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ 16 ರೂಪಾಯಿ. ಇದು ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ 18 ರೂಪಾಯಿ. ಇದು ಕಾಸ್ಟ್ ಪರ್ ಯೂನಿಟ್ಸ್ ಎಷ್ಟಿದೆ 20 ಇದೆ. ಹಾಗಾದರೆ ಪರ್ಚೇಸಸ್ ಒಂದೊಂದು ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ. 1000 ಇಂಟು 16 ಅಂದರೆ 16,000. 18 ಇಂಟು 2 ಅಂದರೆ 36,000. 22,400 ಇಂಟು 20 ಅಂತಂದರೆ 48,000. ಟೋಟಲ್ ಹಾಕ್ರಿ. ಟೋಟಲ್ ಪರ್ಚೇಸಸ್ ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್ 1 ಲ್ಯಾಕ್ ಆಗಿರುತ್ತೆ. ಹಾಗಾದರೆ ಎ ಡಿಪಾರ್ಟ್ಮೆಂಟ್ ಪರ್ಚೇಸ್ ಎಷ್ಟಿದೆ 16,000, ಬಿ ಡಿಪಾರ್ಟ್ಮೆಂಟ್ ಪರ್ಚೇಸಸ್ 36,000, ಸಿ ಡಿಪಾರ್ಟ್ಮೆಂಟ್ ಪರ್ಚೇಸಸ್ 48,000 ಆಗಿರುತ್ತೆ ಸ್ಟೂಡೆಂಟ್ಸ್. ಈ ರೀತಿ ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಈ ಪ್ರಾಬ್ಲಮ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.